ಹಕ್ಕನ್ನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಡಿಯಲ್ಲಿ ಎಲ್ಲ ಕಾರ್ಮಿಕರಿಗೂ ಇರ್ತಕ್ಕಂಥ ಹಕ್ಕು. ಆ ಹಕ್ಕನ್ನು ನಾವು ಚಲಾಯಿಸಿದಾಗ ಅದನ್ನು ತಡೀಲಿಕ್ಕೆ ಹಲವಾರು ಅಸ್ತ್ರಗಳನ್ನು ಆಡಳಿತ ವರ್ಗ ಮತ್ತು ಸರ್ಕಾರಗಳು ಕೂಡ ಮಾಡ್ತವೆ. ಅದೊಂಥರ ನಿರಂತರವಾದಂಥ ಸಂಘರ್ಷ, ಅದು ವರ್ಗ ಸಂಘರ್ಷ. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು ಏನಂದರೆ, ಜಂಟಿ ಕ್ರಿಯಾ ಸಮಿತಿ ಕೇಳಿದ್ದು ಕೂಡ 12ನೇ ತಾರೀಕು ಆದೇಶ ಬಂದ ಮೇಲೆ ಸರ್ಕಾರದಿಂದ MD ಅವರು ನಮ್ಮನ್ನು ಕರೆಸಿ ಈ ರೀತಿ ಆದೇಶ ಮಾಡಿದೆ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು. ನಾವು ಹೇಳಿದ್ವಿ, ಈ ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಿದ್ದೀರಿ, 29ನೇ ತಾರೀಕು ನಮ್ಮ ಜೊತೆ ಒಳಗಡೆ ಮಾತಾಡಿ. ಅಲ್ಲಿಂದ 10-12 ದಿವಸ ಟೈಮ್ ಇತ್ತು. ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ರೆ ನಾವು ಅವ್ರ ಮುಂದೆ ನಮ್ಮ ಬೇಡಿಕೆಗಳನ್ನು ಹೇಳಿ ಈ 12.5% ಹೆಚ್ಚಳ ಮಾಡಿಸೋದಕ್ಕೆ ನಾವು ಅವ್ರನ್ನ ಒತ್ತಡ ಹಾಕ್ತಾ ಇದ್ವಿ, ಮನವೊಲಿಸ್ತಾ ಇದ್ವಿ. 1/1/24ಕ್ಕೆ ದಿನಾಂಕ ಬದಲಾವಣೆ ಮಾಡೋಕ್ಕೆ ಅವ್ರನ್ನ ಮನವೊಲಿಸ್ತಾ ಇದ್ವಿ. ನೀವು ನಮ್ಗೆ ಅವಕಾಶನೇ ಕೊಡದೆ ಆದೇಶ ಮಾಡಿಬಿಟ್ಟು ಇವಾಗ ಒಪ್ಕೊಳ್ರಿ ಅಂತಂದರೆ ನಾವು ನಮ್ಮ ಮುಷ್ಕರದ ನೋಟಿಸನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಸಾರಿಗೆ ಮಂತ್ರಿಗಳ ಜೊತೆಯಲ್ಲೂ ಮಾತುಕತೆಗೆ ಅವಕಾಶ ಕೊಡಲಿಲ್ಲ ಅನ್ನೋದೇ ನಮ್ಮ ದೂರಾಗಿದ್ದು. ಈಗ ಯಾರೋ ಹಾಕಿದಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದೆ. ಆ್ಯಂಡ್ ನಾಳೆ ಇದು ವಿಫಲ ಆಯಿತು ಅಂದರೆ ಇನ್ಯಾವುದೋ ವಿಷಯಕ್ಕೆ ಮುಷ್ಕರ ಆಗೋದಿಲ್ಲ ಅಂತ ಹೇಳಲ್ಲ. ನಾವು ಈಗಲೂ ಸಹ ಹೈಕೋರ್ಟ್ ಏನಾದರೂ ನಮ್ಮ ವಿರುದ್ಧ ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮನ್ನ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ರಿ ಅಂತ ಹೇಳಿದ್ದಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಾಯಿದ್ರು ನಮಗೆ ಖಂಡಿತವಾಗ್ಲೂ ಅದರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬೇಕಾ ಈ ಆದೇಶದ ವಿರುದ್ಧ, ಅದೆಲ್ಲನೂ ನಾವು ಆಲೋಚನೆ ಮಾಡ್ತಿದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ. ಇದನ್ನು ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನು ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದೆ ರೀತಿ ಆಗುತ್ತಾ ಆಗಲ್ವಾ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟರಿಟಿ. ಆ್ಯಂಡ್ ಮೈಂಡ್ ಯು, ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನು ಗ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿವಸ ದುಡಿಯೋ ಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂತ ಹೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್, ಏನೊಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದೀವಿ, ಹಂಗೆ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ, ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗಜಗ್ಗಾಟನೆ. ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋ